ಶಿರಾ ಇತಿಹಾಸ ಭಾಗ 2. ಈ ಬಸವಂಗಿ ಬೆಟ್ಟದಾಗೆ ಒಬ್ಬ ರಾಜ ಇದ್ದಂತೆ. ಆ ರಾಜಂಗೆ ಇಬ್ಬರು ಹೆಂಡತಿ ಇದ್ರಂತೆ. ಆ ಹೆಂಡತಿದಿರು ಏನಾದ್ರು ಆ ಕತೆ ಕೇಳಬೇಕಂದ್ರೆ ಈ ವಿಡಿಯೋ ಪೂರ್ತಿ ನೋಡಿ. ನಾವೀಗ 6ನೇ ಹೆಬ್ಬಾಗಿಲ ಹತ್ರ ಹೋಗ್ತಾ ಇದ್ದೀವಿ. 6ನೇ ಹೆಬ್ಬಾಗಿಲು ನೋಡಕ್ ಹೋಗೋಣ ಬನ್ನಿ ಫ್ರೆಂಡ್ಸ್. ಹಳೆ ವಿಡಿಯೋಗಳಲ್ಲಿ 5 ಹೆಬ್ಬಾಗಿಲು ತೋರಿಸಿದ್ದೆ. ಈಗ ತೋರ್ಸಕ್ಕೆ ಹೋಗ್ತಿರೋದು 6ನೇ ಹೆಬ್ಬಾಗಿಲು. 6ನೇ ಹೆಬ್ಬಾಗಿಲು ನೋಡೋಕ್ಕೆ ಎಲ್ಲರೂ ರೆಡಿಯಾಗಿದ್ದೀರಾ? ನೀವೆಲ್ಲರೂ ಕಾಯ್ತಿದ್ದಂಥ 6ನೇ ಹೆಬ್ಬಾಗಿಲು ಇದೆ ನೋಡಿ. 6ನೇ ಹೆಬ್ಬಾಗಿಲು ದಾಟ್ಕೊಂಬತ್ತಲೆ 7 ಸುತ್ತಿನ ಕೋಟೆ ಕಾಂತು ತೋರಿಸ್ತೀನಿ ನೋಡಿ. ಈ ಬಸವಂಗಿ ಊರಿನ ರಾಜ ಆದಂಥ ಬೂದಿ ಬೊಮ್ಮನಾಯಕ ಕಟ್ಟಿದ್ದಂಥ ಕೋಟೆ ನೋಡಿ. ಆಗಿನ ಕಾಲದ ರಾಜರುಗಳು 7 ಸುತ್ತಿನ ಕೋಟೆ ಕಟ್ಟಿದ್ದಾರೆ. ಈ ಕೋಟೆ ಕಟ್ಟಿದಂಥ ರಾಜನ ಹೆಸರು ಏನಂದರೆ ಬೂದಿ ಬೊಮ್ಮನಾಯಕ ಅಂತ ರಾಜನ ಹೆಸರು. ಹಂಗೇನೆ 7 ಸುತ್ತಿನ ಕೋಟೆ ನೋಡ್ಕೊಂಡು ಹಂಗೆ ಸ್ವಲ್ಪ ಮುಂದಕ್ಕೆ ಬಂದ್ವಿ. 2 ಅಕ್ಕ ತಂಗಿ ದೋಣಿ ಕಾಣಿಸಿವು. ಇದೇನಪ್ಪ ಇವನು ಇವ್ಯಾವ 2 ಕಟ್ಟೆ ತೋರಿಸ್ಬಿಟ್ಟು ಅಕ್ಕ ತಂಗಿ ದೋಣಿ ಅಂತ ಹೇಳ್ತಾ ಇದ್ದಾನೆ ಅಂತ ಸ್ಯಾನೆ ತಲೆಗೆ ಹುಳ ಬಿಟ್ಕೊಂಬಕ್ ಹೋಗ್ಬೇಡ್ರಿ. ಇಲ್ಲಿಂದಾನೆ ಕತೆ ಸ್ಟಾರ್ಟ್ ಆಗೋದು. ಹೀಗೆ ನೋಡ್ತಾ ಇದ್ದೀರೋ ಇವೆರಡು ದೋಣಿ ಹೆಸರು ಬಂದ್ಬಿಟ್ಟು ಅಕ್ಕ ತಂಗಿ ದೋಣಿ ಅಂತ. ಈ ದೋಣಿಗೆ ಅಕ್ಕ ತಂಗಿ ಅಂತ ಹೆಂಗೆ ಹೆಸರು ಬಂತು ಅಂತಂದ್ರೆ ಈಗ ಹೇಳ್ತೀನಿ ಕೇಳಿ ಆ ಕಥೆನ. ಈ ಬಸವಂಗಿಯ ರಾಜ ಆದಂತ ಬೂದಿ ಬೊಮ್ಮನಾಯಕ ಅವರಿಗೆ 2 ಹೆಂಡತಿಯರು ಇರ್ತಾರಂತೆ. ಇದಕ್ಕಿದ್ದಂತೆ ಒಂದು ದಿನ ಈ ಬಸವಂಗಿ ಕೋಟೆ ಮೇಲೆ ಬ್ರಿಟಿಷರ ದಾಳಿ ಆಗುತ್ತಂತೆ. ಬ್ರಿಟಿಷರ ದಾಳಿಗೆ ಭಯ ಬಿದ್ದು ರಾಜರ ಹೆಂಡತಿಯರು ಓಡೋಗಿ ಈಗ ಏನು ನೋಡ್ತಾ ಇದ್ದೀರೋ ಈ ದೋಣಿ ಒಳಗಡೆ 2 ಅಕ್ಕ ತಂಗಿಯರು ಮಾತಾಡ್ಕೊಂಡು ನೀನೊಂದು ದೋಣಿಗೆ ಬೀಳು ನಾನೊಂದು ದೋಣಿಗೆ ಬೀಳ್ತೀನಿ ಅಂತ ಮಾತಾಡಿ 2 ಒಂದೊಂದು ದೋಣಿ ಒಳಗೆ ಬೀಳ್ತಾರೆ. ಬಿದ್ದ ನಂತರ ಪ್ರಾಣ ಹೋಗುತ್ತೆ ಅಕ್ಕ ತಂಗಿಯರ್ದು. ಈ ಕೋಟೆಯ ರಾಜ ಆದಂಥ ಬೂದಿ ಬೊಮ್ಮನಾಯಕನ ಜೊತೆಗೆ ಬ್ರಿಟಿಷರು ಯುದ್ಧ ಮಾಡಿ ಬ್ರಿಟಿಷರು ಬೂದಿ ಬೊಮ್ಮನಾಯಕನನ್ನು ಸೋಲಿಸಿ ತಮ್ಮ ವಶಕ್ಕೆ ಪಡ್ಕೊತಾರೆ ಈ ಕೋಟೆನ. ಈ ಕೋಟೆಯನ್ನು ಬ್ರಿಟಿಷರು ತಮ್ಮ ವಶಕ್ಕೆ ಪಡ್ಕೊಂಡ ನಂತರ ಸೈನಿಕರನ್ನು ಕಳಿಸುತ್ತಾರೆ. ರಾಜರ ಹೆಂಡತಿಯರನ್ನು ಎಳ್ಕೊಂಡು ಬನ್ನಿ ಅಂತ. ಸೈನಿಕ ಬಂದು ಕೋಟೆ ಸುತ್ತಮುತ್ತಲು ನೋಡ್ತಾನೆ. ರಾಜರ ಹೆಂಡತಿಯರು 2ರಲ್ಲಿ ಒಬ್ಬರು ಸಿಗೋಲ್ಲ. ಯಾಕೆ ಸಿಗಲ್ಲ ಅಂತ ಹೀಗೆ ಹೇಳ್ತೀನಿ ಕೇಳಿ. ಈ 2 ದೋಣಿಯಲ್ಲಿ ಒಂದು ದೋಣಿಯಲ್ಲಿ ಅಕ್ಕ ಬಿದ್ದಿರುತ್ತೆ, ಇನ್ನೊಂದು ದೋಣಿಯಲ್ಲಿ ತಂಗಿ ಬಿದ್ದಿರುತ್ತೆ. ಅಕ್ಕ ತಂಗಿ 2 ಸೇರಿ ಬ್ರಿಟಿಷರ ಕೈಗೆ ಸಿಕ್ಕಿ ನಮ್ಮ ಪ್ರಾಣವನ್ನು ಕಳ್ಕೊ ಬದಲು ನಮ್ಮ ಪ್ರಾಣವನ್ನು ನಾವೇ ಬಿಡೋಣ ಅಂತ 2 ಮಾತಾಡಿ ಈ ದೋಣಿಯಲ್ಲಿ ಬೀಳ್ತಾರೆ. ಅವಾಗಲೇ ನೋಡಿರಿ ದೂರದಿಂದ. ಈಗ ನೋಡಿ ಇದು ಅಕ್ಕನ ದೋಣಿ ಅಂತ ಇದೆ ಹೆಸರು. ಇದು ರಾಜನ ಮೊದಲನೇ ಹೆಂಡತಿ ಬಿದ್ದು ಪ್ರಾಣ ಬಿಡ್ತಾಳೆ ಇದ್ರಾಗೆ. ಈಗ ನೋಡ್ತಾ ಇದ್ದೀರಲ್ಲ ಇದು ತಂಗಿಯ ದೋಣಿ ಅಂತ ಇದೆ ಹೆಸರು. ಈ ದೋಣಿ ಒಳಗಡೆ ರಾಜನ 2ನೇ ಹೆಂಡತಿ ಬಿದ್ದಿರ್ತಾಳೆ. ನಾನು ಕೇಳ್ಪಟ್ಟಂಗೆ ಅಕ್ಕನ ಡೆಡ್ ಬಾಡಿ ಸಿಗುತ್ತಂತೆ, ತಂಗಿಯ ಡೆಡ್ ಬಾಡಿ ಸಿಗೋದೇ ಇಲ್ವಂತೆ. 7 ಊರಿನ ಹಗ್ಗ ಹಾಕಿ ಹುಡುಕಿರೂ ತಂಗಿಯ ಡೆಡ್ ಬಾಡಿ ಸಿಗೋದೇ ಇಲ್ವಂತೆ. ಅಷ್ಟು ಆಳ ಇದೆಯಂತೆ ಇದು. ನನಗೆ ಬಸವಂಗಿಯ ಜನ ಹೇಳಿತ್ತು ಈ ತಂಗಿ ದೋಣಿ ಏನಿದೆ ಇಲ್ಲಿ ತನಕ ತಳನೇ ಸಿಕ್ಕಿಲ್ವಂತೆ. ಇವತ್ತಿನ ಬಸವಂಗಿ ಬೆಟ್ಟದ ಇತಿಹಾಸಗಳು ಇಷ್ಟ ಆಗಿತ್ತು. ಓಕೆ ಫ್ರೆಂಡ್ಸ್, ಬಾಯ್. ನಿಮ್ಮ ಭೇಟಿ ನೆಕ್ಸ್ಟ್ ಬಸವಂಗಿ ಬೆಟ್ಟದ ನಂದಿ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಅದರಲ್ಲಿ ಸಿಗೋಣ.